ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಓಕೆ, ನೀವು ಪಾರ್ಟ್ 1 ನೋಡಿರ್ಬೋದು. ಈಗ ಇದು ಸೆಕೆಂಡ್ ಪಾರ್ಟ್. ಆ ಪಾರ್ಟಿನಿಂದಲೇ ನಾನು ಇದನ್ನು ಕಂಟಿನ್ಯೂ ಮಾಡಿದ್ದೀನಿ. ನಾನು ಆವಾಗಲೇ ಹೇಳಿದೆ, ಯಾಕೆಂದರೆ ಆ ಪಾರ್ಟಲ್ಲಿ ನಾನು ಹೇಳಿದ್ದೀನಿ ಇದು ಲಾಂಗ್ ಆಗಿತ್ತು, ಹಾಗಾಗಿ ನಾನು 2 ಪಾರ್ಟ್ ಮಾಡಿದ್ದೀನಿ ಅಂತ. ಆ ಪಾರ್ಟ್ನಿಂದ ನೀವು ಇದನ್ನು ಕಂಟಿನ್ಯೂ ಆಗಿ ನೋಡ್ಬೋದು. ಓಕೆ, ಬನ್ನಿ ನೆಕ್ಸ್ಟ್ ಏನಂತ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಪಾಸ್ತಾ, ನೂಡಲ್ಸ್ ಅಂಥದ್ದೆಲ್ಲ, ಇದನ್ನು ಸಹ ನಾನು ತಿಂಗಳ ಬಜೆಟಲ್ಲಿ ಆ್ಯಡ್ ಮಾಡಿರ್ತೀನಿ. ಯಾವಾಗಲಾದರೂ ನಮಗೆ ಏನಾದರೂ ಖಾಲಿ ಆದರೆ, ಸಂಜೆ ಮಕ್ಕಳಿಗೆ ಏನಾದರೂ ಆಸೆ ಆದರೆ ತಿನ್ನಲಿಕ್ಕೆ ಅಥವಾ ಮಾಡಿಕೊಂಡು ನಮಗೆ ಬೇಕೇ ಇರುತ್ತೆ, ಅಥವಾ ನಮಗೆ ಸಹ ತಿನ್ನಲಿಕ್ಕೆ ತುಂಬ ಒಳ್ಳೆಯದದು. ಪಾಸ್ತಾ, ನೂಡಲ್ಸ್, ಮಕ್ರೋನಿ ಎಲ್ಲ ಮನೆಯಲ್ಲಿ ನಾವು ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಅದನ್ನು ನಾನು ನನ್ನ ತಿಂಗಳ ಬಜೆಟಲ್ಲಿ ಹಾಕಿಡ್ತೀನಿ. ಮೊದಲೇ ತಂದು ಡಬ್ಬದಲ್ಲಿ ಹಾಕಿಡ್ತೀನಿ. ನನಗೆ ಅದು ಯಾವಾಗ ಯೂಸ್ ಬರುತ್ತೆ ನೋಡಿ ಅದನ್ನು ನಾನು ಯೂಸ್ ಮಾಡ್ತೀನಿ. ಆಮೇಲೆ ಇಂಥ ಹಾಲು, ಗುಡ್ ಲೈಫ್, ಇಂಥ ಹಾಲು ನಾನು ಏನು ಮಾಡ್ತೀನಿ ಅಂದರೆ ಫ್ರಿಜ್ಜಲ್ಲಿ ತಂದು ಇಡ್ತೀನಿ. ಗುಡ್ ಲೈಫ್ ಹಾಲನ್ನು ಯಾವಾಗಲಾದರೂ ನಾವು ಡೈಲಿ ಯೂಸ್ ಮಾಡ್ತೀವಿ ನೋಡಿ ಹಾಲು, ಅದು ಕೆಲವೊಮ್ಮೆ ಹೊಡೆಯುತ್ತೆ, ಅಥವಾ ಯಾರಾದರೂ ನೆಂಟರು ಬಂದು ಇದನ್ನೆಲ್ಲ ತುಂಬ ದಿನ ನಾವು ಇಡ್ಬೋದು. ಒಮ್ಮೆಲೆ ಹಾಲು ತರಲಿಕ್ಕೆ ನೆನಪಾಗಲಿಲ್ಲ, ಅಥವಾ ಏನಾದರೂ ಆದರೆ ಹಾಲು ತರಲಿಕ್ಕೆ ನೆನಪಾಗಲಿ, ಅಥವಾ ಏನಾದರೂ ಆದರೆ ಯೂಸ್ಫುಲ್ ಆಗುತ್ತೆ. ಇಂಥದ್ದು ತುಂಬ ಒಳ್ಳೆಯದು, ಗುಡ್ ಲೈಫ್ ಅಂತ ಹೇಳಿ. ಇದು ನಾನು ಹೊರಗಡೆ ಇಟ್ಟರು ಏನಾದರೂ ಫ್ರಿಜ್ಜಲ್ಲೇ ಇಡಬೇಕಂತ ಇಲ್ಲ. 90 ಡೇಸ್ ತನಕ ಇದನ್ನು ಹೊರಗಡೆ ಇಡ್ಬೋದು. ಇದರ 2 ತಿಂಗಳು ತನಕ ಓಪನ್ ಮಾಡಿದರೆ ಮಾತ್ರ ಒಳಗೆ ಇಡಬೇಕು, ಇಲ್ಲದ್ರೆ ಹೊರಗಡೆ ಇಡ್ಬೋದು. ಹಾಗಾಗಿ ನಾನು ಇಂಥದ್ದು ಹಾಲು ತಂದು ಇಡ್ತೀನಿ, ಯಾವುದಕ್ಕಾದ್ರೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ. ಆಮೇಲೆ ಹಾಲಿನ ಪೌಡರ್ಸ್ ಅಷ್ಟೇ, ಹಾಲಿನ ಪೌಡರ್ಸ್ ನಾನು ತಂದು ಡಬ್ಬದಲ್ಲಿ ಹಾಕಿ ಇಡ್ತೀನಿ ಸ್ವಲ್ಪ. ಯಾಕೆಂದರೆ ಕೆಲವೊಮ್ಮೆ ಹಾಲು ಒಡೆಯುತ್ತೆ, ನಾನು ಹೇಳಿದ್ದೀನಿ ನೋಡಿ, ಸುಮಾರು ಸಲ ಹೇಳಿದ್ದೀನಿ. ಅಥವಾ ಕೆಲವು ಐಟಮ್ಸ್ ಮಾಡುವಾಗ ನಮಗೆ ಕೇಕ್ ಅಥವಾ ಯಾವುದಾದ್ರು ಮಾಡುವಾಗ ಹಾಲಿನ ಪೌಡರ್ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನಾನು ಹಾಲಿನ ಪೌಡರ್ ಎಲ್ಲ ತಿಂಗಳ ಲೆಕ್ಕದಲ್ಲೇ ಹಾಕಿ. ಆಮೇಲೆ ಗುಲಾಬ್ ಜಾಮೂನ್ಸ್ ಎಲ್ಲ, ಗುಲಾಬ್ ಜಾಮೂನ್ ಹೆಚ್ಚಾಗಿ ನಾನು ಮನೆಯಲ್ಲೇ ಮಾಡ್ತೀನಿ. ರವೆ ಅಥವಾ ಹೂವು ಎಲ್ಲ ಹಾಕಿ ತುಂಬ ಚೆನ್ನಾಗಾಗುತ್ತೆ. ಆದರೆ ಕೆಲವೊಮ್ಮೆ ಅರ್ಜೆಂಟಲ್ಲಿ ಯಾರಾದರೂ ಬಂದರು ಅಥವಾ ಮಕ್ಕಳಿಗೆ ಅರ್ಜೆಂಟಲ್ಲಿ ತಿನ್ನಬೇಕಾಗುತ್ತೆ, ಇದೆಲ್ಲ 9 ತಿಂಗಳು ತನಕ ಬರುತ್ತೆ, ಇದು ಏನು ಹಾಳಾಗೋದಿಲ್ಲ. ಹಾಗಾಗಿ ನಾನು ಇಂಥದ್ದು ಸ್ವಲ್ಪ ತಿಂಗಳಿಗೆಲ್ಲ ತಂದಿಡ್ತೀನಿ. ತಂದಿಟ್ಟರೆ ಒಳ್ಳೆಯದು, ಯಾವುದಕ್ಕಾದರೂ ಯೂಸ್ಫುಲ್ ಆಗುತ್ತೆ. ಜಾಮೂನ್ ಪೌಡ್ರನ್ನು ನಾನು ತಿಂಗಳಲ್ಲಿ ಆ್ಯಡ್ ಮಾಡ್ತೀನಿ. ಆಮೇಲೆ ಪ್ಯಾಡ್ಸ್ ನಾನು ಹೆಚ್ಚಾಗಿ ನಾವು ಮನೆಯಲ್ಲೇ ಇರುವುದು, ನಮಗೆ ಇದು ಸಾಕು. ಕೆಲವರು ಇದಕ್ಕಿಂತ ಕಾಸ್ಟ್ಲಿ ಅಥವಾ ಬೇರೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ನನಗೆ ಇದೇ ಇಷ್ಟ, ನನಗೆ ಇದೇ ಯೂಸ್ಫುಲ್ ಆಗೋದು. ಈ ಪ್ಯಾಡ್ ವಿಸ್ಪರ್ ಅಲ್ಟ್ರಾ ಅಂತ ಹೇಳಿ ನಾನು ಈ ಪ್ಯಾಡ್ಸನ್ನು ಯೂಸ್ ಮಾಡ್ತೀನಿ. ಹೆಚ್ಚಾಗಿ ನಮಗೆ ತಿಂಗಳಿಗೆ 1 ಸಲ ಯೂಸ್ ಆಗೋದು. ಆದರೆ ಇದನ್ನು ನಾನು ಜಾಸ್ತಿಯಾಗಿ 2 ಪ್ಯಾಕೆಟ್ ಜಾಸ್ತಿನೇ ತಂದು ಇಡ್ತೀನಿ. ಯಾಕೆಂದರೆ ಹೇಳಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ, ಅಥವಾ ಕೆಲವೊಮ್ಮೆ ನಮಗೆ ನೆನಪಿರುವುದಿಲ್ಲ ತರಲಿಕ್ಕೆ, ಅಥವಾ ಏನಾದರೂ ಆದರೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ತಂದಿರಿ. ಇದನ್ನು ಸಹ ನಾವು ತಿಂಗಳ ಬಜೆಟಲ್ಲಿ ನೆನಪಲ್ಲಿ ತಂದು ಇಡಬೇಕು. ಆವಾಗ ನಮಗೆ ಮಧ್ಯೆ ಆಗುವಾಗ ಕೆಲವೊಮ್ಮೆ ಸುಮಾರು ಜನರಿಗೆ ಆಗುತ್ತೆ, ಲಾಸ್ಟ್ ಡೇಟ್ ತನಕ ನೆನಪಿರುವುದಿಲ್ಲ, ಆಮೇಲೆ ಒಮ್ಮೆಲೆ ಆಗಿ ಹೋಗುತ್ತೆ, ಆಮೇಲೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನು ನಾವು ನೆನಪಲ್ಲಿ ತಿಂಗಳ ಬಜೆಟಲ್ಲಿ ಸಾಮಾನು ತರುವಾಗ ಇದನ್ನು ನಾವು ನೆನಪಲ್ಲಿ ತಂದು ಇಡಬೇಕು. ಗೋಧಿ ಸಹ ನಾನು ತಿಂಗಳಿಗೆ ತರೋದು. ಒಮ್ಮೊಮ್ಮೆ ಒಂದೊಂದು ಪ್ಯಾಕೆಟ್ ತರ್ತೀನಿ. ಹೇಳಲಿಕ್ಕೆ ಕೆಲವೊಮ್ಮೆ ಫಿಲ್ಸ್ ಬರೋ ತರ್ತೀನಿ, ಕೆಲವೊಮ್ಮೆ ಗೋಲ್ಡನ್ ಹಾರ್ವೆಸ್ಟ್, ಕೆಲವೊಮ್ಮೆ ಆಶೀರ್ವಾದ್, ಇಂಥದ್ದೆಲ್ಲ ಯಾವುದು ನನಗೆ ಒಮ್ಮೆಲೆ ಸಿಗುತ್ತೆ ನೋಡಿ. ಈಗ ನಾನು ಬಿಗ್ ಬಜಾರ್ ಹೋದೆ, ಬಿಗ್ ಬಜಾರಲ್ಲಿ ಇದು ಇತ್ತು, ಇದನ್ನು ತೊಗೊಂಡು ಬನ್ನಿ, ಅದೇ ನಾನು ಅಂಥದ್ದೆಲ್ಲ ತೊಗೊಂಡು ಬರ್ತೀನಿ. ತಿಂಗಳಿಗೇನೆ ನಾನು ತೊಗೊಂಡು ಬರ್ತೀನಿ. ಆಮೇಲೆ ಮೆಣಸು ಕೂಡ ಅಷ್ಟೇ, ನನಗೆ ಮೆಣಸು ಜಾಸ್ತಿ ಬೇಕಿರುತ್ತೆ. ಯಾಕಂದರೆ ನಾನು ಮೆಣಸಿನ ಹುಡಿ ಸಹ ಮಾಡಿ ಇಡ್ತೀನಿ. ಆಮೇಲೆ ಯಾವುದಾದ್ರು ಸಾಂಬಾರು ಪೌಡ್ರು ಅದು ಇದು ಮಾಡ್ತೀನಿ. ಆಮೇಲೆ ಈಗ ರೆಸಿಪಿ ಚಾನಲ್ ಅದು ಇದು ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಮೆಣಸು ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ. ನಾರ್ಮಲ್ ಫ್ಯಾಮಿಲಿ ಆದರೆ ನಮಗೆ ಮಂಗಳೂರಲ್ಲಿ ಸ್ವಲ್ಪ ಎಲ್ಲದಕ್ಕೂ ಮೀನು ಸಾರು ಅದು ಇದಂತ ಹೇಳಿ ಸ್ವಲ್ಪ ಖಾರ ಕಡಿದೆ ಹಾಕೋದಲ್ವ, ಎಲ್ಲದಕ್ಕೂ ಹೆಚ್ಚಾಗಿ ತರಕಾರಿಗೆ ಅದಕ್ಕೆ ಇದಕ್ಕೆ ಹೇಳಿ ಸ್ವಲ್ಪ ಬೇಳೆ ಸಾರು ಅದು ಇದು ಸ್ವಲ್ಪ ಕಮ್ಮಿ, ತಿಳಿ ಸಾರು, ಟೊಮೆಟೊ ಸಾರು ಎಲ್ಲ ಸ್ವಲ್ಪ ಕಮ್ಮಿ. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ. ಆದರೆ ನಿಮಗೆಲ್ಲ ಜಾಸ್ತಿ ಯೂಸ್ ಆಗಲಿಕ್ಕೆಲ್ಲ 1 ತಿಂಗಳಿಗೆ 1 kg ಅಷ್ಟು ಸಾಕು. ಯಾಕೆ ಸ್ವಲ್ಪ ಹಾಕೋದಲ್ಲ ಸಾಕಂತ ನನ್ನ ಅನಿಸಿಕೆ. ಕೆಲವರಿಗೆ ಅದಕ್ಕಿಂತ ಕಮ್ಮಿನೂ ಸಾಕು, ಗೊತ್ತಾಗೋದಿಲ್ಲ ನನಗೆ, ಅದರ ಅಂದಾಜು ನನಗಿಲ್ಲ. ಮೆಣಸನ್ನು ನಾನು ತಿಂಗಳ ಬಜೆಟಲ್ಲಿ ಹಾಕ್ತೀನಿ. ಅದನ್ನು ಸಹ ನಾನು ಒಣಗಲಿಕ್ಕೆ ಬಿಸಿಲಲ್ಲಿ ಹಾಕ್ತೀನಿ, ಅದರ ದಂಟು ತೆಗಿತೀನಿ, ಹಾಗೂ ಟೈಟ್ ಡಬ್ಬದಲ್ಲಿ ಹಾಕಿ, ಪ್ಲಾಸ್ಟಿಕ್ ಹಾಕಿ ಡಬ್ಬದಲ್ಲಿ ಹಾಕಿ ಬಂದ್ ಮಾಡಿರ್ತೀನಿ. ಆವಾಗ ಏನು ಅದರಲ್ಲಿ ಬೂಸ್ಟ್ ಬರೋದಿಲ್ಲ, ಆಮೇಲೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಇರುತ್ತೆ. ಹಾಗಾಗಿ ನಾನಿದು ತಿಂಗಳ ಬಜೆಟಲ್ಲಿ ಹಾಕ್ತೀನಿ. ಮೆಣಸು ಸಹ ನೀವು ಹಾಗೆ ತಿಂಗಳ ಬಜೆಟಲ್ಲೇ ಹಾಕಿ, ವಾರದ ಬಜೆಟಲ್ಲಿ ಹಾಕಬೇಡಿ. ಯಾಕೆಂದರೆ ತಿಂಗಳಿಗೆ ಬರುತ್ತೆ, ಏನು ಹಾಳಾಗೋದಿಲ್ಲ. ಹಾಗಾಗಿ ನೀವು ತಿಂಗಳ ಬಜೆಟಲ್ಲಿ ಹಾಕಿದರೆ ನಿಮಗೆ ಬೇಗ ಗಡಿ ಅದರ ಲಿಸ್ಟ್ ಬರೀಬೇಕಂತಿಲ್ಲ, ಯೂಸ್ಫುಲ್ ಆಗುತ್ತೆ. ಆಮೇಲೆ ಇಂಥದ್ದೆಲ್ಲ ಜೆಲ್ಲಿ ಪೌಡರ್ ಇರಲಿ, ಅಥವಾ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಮತ್ತು ಜಿಲೆಟಿನ್ ನಾವು ಜೆಲ್ಲಿ ಅಥವಾ ಕೇಕ್ ಅದು ಇದು ಮಾಡುವಾಗ ನನಗೆ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ತಗೊಂಡು ಬರ್ತೀನಿ. ಇದನ್ನು ಕೂಡ ನಾನು ತಿಂಗಳ ಬಜೆಟಲ್ಲಿ ಹಾಕ್ತೀನಿ. ಆಮೇಲೆ ಡ್ರೈ ಫ್ರೂಟ್ಸ್ ನಿಮಗೆ ಗೊತ್ತೇ ಉಂಟು, ನಾನು ತುಂಬ ತಂದಿಡ್ತೀನಿ. ಡ್ರೈ ಫ್ರೂಟ್ಸ್ ನನಗೆ ಇಷ್ಟ. ನಾವು ಮನೆಯಲ್ಲಿ ನನಗೆ ಬಾದಾಮಿ ಎಲ್ಲ ತುಂಬ ನಾನು ದಿನಾಲೂ ಯೂಸ್ ಮಾಡ್ತೀನಿ, ತಿಂತೀನಿ ದಿನಾಲೂ. ಬಾದಾಮು ನೆನೆ ಹಾಕಿ ತಿಂತೀನಿ, ಕೆಲವೊಮ್ಮೆ ಹೀಗೇ ತಿಂತೀನಿ. ಸ್ಕಿನ್ನಿಗೆ ಒಳ್ಳೆಯದು,
ಎಲ್ಲದಕ್ಕೂ ಒಳ್ಳೆಯದಿದು ಬಾದಾಮ್. ಹಾಗಾಗಿ ನಾನು ಇದನ್ನು ತಿಂಗಳ ಬಜೆಟಲ್ಲಿ ಹಾಕ್ತೀನಿ, ಇದೇನು ಹಾಳಾಗೋದಿಲ್ಲ. ನಾನು ಇದನ್ನು ಗ್ಲಾಸ್ ಡಬ್ಬ ಹೇಳ್ತೀನಿ ನೋಡಿ, ಇಂಥ ಗ್ಲಾಸ್ ಇದು ಉಂಟು ನೋಡಿ, ಜಾರಿ ಇರುತ್ತೆ ನೋಡಿ, ಅದರಲ್ಲಿ ನಾನು ಹಾಕಿ ಇಡ್ತೀನಿ ನೋಡಿ. ಇಂಥದ್ದೆಲ್ಲ ತಿಂಗಳಿಗೆ ನಾನು ತಂದಿಡ್ತೀನಿ. ಕ್ಯಾಶ್ಯೂ ನಟ್ಸ್ ನನಗೆ ತುಂಬ ಯೂಸ್ ಆಗುತ್ತೆ ಸಾರಿಗೆ. ಸುಮಾರು ಸಲ ನೀವು ನೋಡಿದ್ದೀರಿ ಚಿಕನ್ ಅದು ಇದು ಮಾಡುವಾಗ ನಾನು ಹೆಚ್ಚಾಗಿ ಕ್ಯಾಶ್ಯೂ ನಟ್ ಯೂಸ್ ಮಾಡ್ತೀನಿ. ಹಾಗಾಗಿ ನನಗೆ ಇದು ತುಂಬ ಯೂಸ್ ಆಗುತ್ತೆ. ನಾನು ಇದನ್ನು ತಿಂಗಳಿಗೆ ಹಾಕಿಡ್ತೀನಿ. ಇದನ್ನು ಕ್ಯಾಶ್ಯೂ ನಟ್ ಸಹ ಹಾಗೆ ನಾನು ಹೇಳೋದು, ಯಾವಾಗಲೂ ಕ್ಯಾಶ್ಯೂ ನಟ್ಗೆ ಹುಳ ಬರುತ್ತೆ. ಹಾಗಾಗಿ ಬಿಸಿಲಿಗೆ ಹಾಕಿ, ಯಾವುದು ಹಾಗೆ ಬಿಸಿಲಿಗೆ ಹಾಕಬೇಕು, ಮತ್ತು ಟೈಟ್ ಡಬ್ಬದಲ್ಲಿ ಹಾಕಿ ಬಂದ್ ಮಾಡಿಟ್ರು ಏನಾಗೋದಿಲ್ಲ. ಸ್ವಲ್ಪ ಫ್ರೈ ಮಾಡಿಟ್ರು ಪರವಾಗಿಲ್ಲ, ಏನಾಗೋದಿಲ್ಲ. ಮತ್ತು ಸೋಪ್ಸ್ ನಾನು ಹೇಳಿದೆ ನೋಡಿ, ಸೋಪ್ಸು ಪಿಯರ್ಸ್ ನಾವು ಸ್ನಾನಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಇಂಥ ಸೋಪೆಲ್ಲ ನಾನು ಸ್ವಲ್ಪ ತಂದಿಡ್ತೀನಿ, ಒಂದು 6 ವಸ್ತು ಇಂಥ ಸೋಪು ಕಮ್ಮಿದ್ದು ಯಾವುದಾದ್ರೂ ಆಫರಲ್ಲಿದ್ದರೆ ಅದನ್ನು ತೊಗೊಂಡು ಬರ್ತೀನಿ. ಯಾಕೆಂದರೆ ಕೆಲವೊಮ್ಮೆ ಏನಾದರೂ ನಮಗೆ ಹೀಗೆ ಕೈ ತೊಳಿಲಿಕ್ಕಿರುತ್ತೆ, ಅಥವಾ ಯಾರಾದರೂ ಕೆಲಸಕ್ಕೆ ಬರ್ತಾರೆ, ಅವರಿಗೆ ಕೈ ತೊಳಿಲಿಕ್ಕೆ ಕೇಳ್ತಾರೆ, ಅವಾಗೆಲ್ಲ ನಾವು ಪಿಯರ್ಸ್ ಸೋಪ್ ಕೊಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಹಾಗಾಗಿ ನಾನು ಇಂಥ ಸೋಪ್ ತಂದಿಡ್ತೀನಿ. ಇಂಥದ್ದು ಯಾವುದಕ್ಕದು ಹೀಗೆ ಸಿಂಪಲ್ಲಿ ಯೂಸ್ ಮಾಡುವಾಗ, ಏನಾದರೂ ನಾವು ಮಣ್ಣಲ್ಲಿ ಕೆಲಸ ಮಾಡ್ತೀವಿ ಆವಾಗ ಯಾವುದಕ್ಕದು ಯೂಸ್ ಮಾಡುವಾಗ, ಅದು ವಾಶ್ ಮಿಷಿನ್ ಹತ್ರ ಎಲ್ಲ ನಾನು ಇಂಥದ್ದು ಇಡ್ತೀನಿ. ಇದು ಯೂಸ್ಫುಲ್ ಆಗುತ್ತೆ ಅಂತೇಳಿ ಇದನ್ನು ಸಹ ನಾನು ತಿಂಗಳ ಬಜೆಟಲ್ಲಿ ತಗೊಂಡು ಬರ್ತೀನಿ. ಆಮೇಲೆ ಒಡೋನಿಲ್ ಸಹ ನಾನು ಹಾಗೆ ಬಾತ್ರೂಮಲ್ಲೆಲ್ಲ ಇಡುವಾಗ ಒಡೋನಿಲ್ ನಾನು ತಿಂಗಳ ಬಜೆಟಲ್ಲಿ ಹಾಕಿ. ಆಮೇಲೆ ಗಾರ್ಬೇಜ್ ಬ್ಯಾಗ್ಸ್ ಕೂಡ ನಾನು ತಿಂಗಳ ಲೆಕ್ಕದಲ್ಲಿ ಹಾಕ್ತೀನಿ. ಗಾರ್ಬೇಜ್ ಕಸ ಎಲ್ಲ ಹಾಕಲಿಕ್ಕೆ ಅಥವಾ ಯಾವುದಕ್ಕಾದರೂ ಬ್ಯಾಗ್ ನಮಗೆ ಬೇಕೇ ಆಗುತ್ತೆ ಕೆಲವೊಮ್ಮೆ. ಕೆಲವರು ಮನೆಯಲ್ಲಿ ಯೂಸ್ ಮಾಡುವಂಥ ಅಂದರೆ ಕೆಲವು ಬಿಸಾಡಲಿಕ್ಕೆಲ್ಲ ಇರುತ್ತೆ ನೋಡಿ, ಕೆಲವು ಪ್ಲಾಸ್ಟಿಕ್ ಬರುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಆದರೆ ನಾನು ಇದನ್ನು ಯೂಸ್ ಮಾಡ್ತೀನಿ, ನನಗೆ ಇದೇ ಕಂಫರ್ಟೇಬಲ್ ಅಂತ ಆಗುತ್ತೆ. ಆಮೇಲೆ ಯಾವುದಕ್ಕಾದರೂ ಇದು ಯೂಸ್ಫುಲ್ ಆಗುತ್ತೆ, ಎಂತಾದರೂ ಹಾಕಲಿಕ್ಕೆ ಜಾಸ್ತಿ ಇದ್ದರೆ ಹೊರಗಡೆ ಇಡಲಿಕ್ಕೆಲ್ಲ ಸರಿಯಾಗುತ್ತೆ ಇದು. ಹಾಗಾಗಿ ನಾನು ಗಾರ್ಬೇಜ್ ಬ್ಯಾಗ್ಸ್ ತರ್ತೀನಿ. ಇದನ್ನು ನಾನು ತಿಂಗಳ ಲೆಕ್ಕದಲ್ಲಿ ತರ್ತೀನಿ. ಹಾಗೆ ಇದು ಹೋಲ್ಸೇಲ್ ಮಾರ್ಕೆಟಿಂದ ತರುವುದರಿಂದ ನಮಗೆ ಜಾಸ್ತಿ ರೇಟ್ ಬೀಳುವುದಿಲ್ಲ. 50 ಪೀಸ್ ಇರುತ್ತೆ ಇದರಲ್ಲಿ. 50 ಪೀಸ್ ಅಂದರೆ ಒಂದು 35 ರುಪೀಸ್ ಇದೆ ಇದಕ್ಕೆ. 35 ರುಪೀಸಿಗೆ ನಮಗೆ 50 ಪೀಸ್ ಸಿಗುತ್ತೆ. ಎಷ್ಟು 50-60 ಪೈಸಾ ಬೀಳುತ್ತೆ. ಹಾಗಾಗಿ ನಾನು ಇದನ್ನು ತಂದು ಬರ್ತೀನಿ. ಇದು ನನಗೆ 1.5 ತಿಂಗಳ ತನಕ ಬರುತ್ತೆ. 50 ಪೀಸ್ ಇರುತ್ತೆ. ಕೆಲವೊಮ್ಮೆ 2 ಕಸ ಎಲ್ಲ ಇಡಲಿಕ್ಕೆ ಇದ್ದರೆ ಸ್ವಲ್ಪ ಕಮ್ಮಿ ಬರುತ್ತೆ, ಆದರೆ ತಿಂಗಳಿಗೆ ಇದು ಗ್ಯಾರಂಟಿ ನನಗೆ ಬರುತ್ತೆ. ಆಮೇಲೆ ಪೇಸ್ಟ್ ಕೂಡ ನಾನು ಹಾಗೆ ತಿಂಗಳಿಗೆ ಪೇಸ್ಟ್ ಕೂಡ ನಾನು ಹಾಗೆ ತಿಂಗಳಿಗೆ ತಂದಿಡೋದು. ಪೇಸ್ಟ್ ಹೆಚ್ಚಾಗಿ ನಾನು ಕ್ಲೋಸಪ್ ಜೆಲ್ಲೇ ಯೂಸ್ ಮಾಡೋದು. ನನಗೆ ಅದು ವೈಟ್ ನನಗೆ ಅಷ್ಟು ಇಷ್ಟ ಇಲ್ಲ ಕೋಲ್ಗೇಟಲ್ಲಿ. ಇದನ್ನೇ ನಾನು ಹೆಚ್ಚಾಗಿ ಯೂಸ್ ಮಾಡೋದು. ಇಲ್ಲದ್ರೆ ಪೆಪ್ಸೊಡೆಂಟ್ ನನಗೆ ಅದೇ ಇಷ್ಟ. ಇದು ಸಹ ನನಗೆ ತಿಂಗಳಿಗೆ ನಾನು ತೊಗೊಂಡು ಬರೋದು. ತಿಂಗಳಿಗೆ ಬರ್ತದೆ ನನಗೆ, ದೊಡ್ಡ ತರ್ತೀನಿ, ತಿಂಗಳಿಗೆ ಬರುತ್ತೆ ನನಗೆ ಸಾಕು. ಆಯಿತು, ತಿಂಗಳಿದ್ದು ನಾನು ಹೇಳಿದೆ. ಈಗ ನಾನು ನಿಮಗೆ ವಾರದ್ದು ಹೇಳ್ತೀನಿ. ಇದೆಲ್ಲ ಮೈದಾ ತುಂಬ ಯೂಸ್ಫುಲ್ ಆಗುತ್ತೆ. ಕೇಕ್ ಮಾಡಲಿಕ್ಕಿರಲಿ, ಅಥವಾ ದೋಸೆ ಮಾಡಲಿಕ್ಕಿರಲಿ, ಅಥವಾ ಯಾವುದಾದ್ರೂ ಏನಾದರೂ ಐಟಮ್ ಮಾಡಲಿಕ್ಕೆ ತೋರಿಸುವಾಗೆಲ್ಲ ಮೈದಾ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನಾನು ಮೈದಾ ಸ್ವಲ್ಪ ಯಾವಾಗಲೂ ನನ್ನ ವಾರದ ಬಜೆಟಲ್ಲಿ ನಾನು ಮೈದಾವನ್ನು ತಂದೇ ನಮಗೆ ದಿನ ತಿಂಡಿದು ಚಿಂತೆ ಇರುತ್ತೆ, ಬ್ರೇಕ್ಫಾಸ್ಟ್ ಚಿಂತೆ ಇರುತ್ತೆ, ಆವಾಗ ಯಾವುದಕ್ಕಾದರೆ ಅದು ಯೂಸ್ಫುಲ್ ಆಗುತ್ತೆ. ಆಮೇಲೆ ಅಕ್ಕಿ ರವೆ ನಾನು ಸುಮಾರು ಸಲ ಹೇಳಿದ್ದೀನಿ. ನಾನು ವಿಜಯ್ ಬ್ರ್ಯಾಂಡನ್ನು ಯೂಸ್ ಮಾಡ್ತೀನಿ, ನನಗೆ ತುಂಬ ಇಷ್ಟ. ಅಕ್ಕಿ ರವೆ, ಅಕ್ಕಿ ಹಿಟ್ಟು ಇದೆಲ್ಲ ನಾನು ಒಂದೊಂದು ಪ್ಯಾಕೆಟ್ ಈ ರೀತಿ ತಂದಿಡ್ತೀನಿ. ಇಡ್ಲಿ ಮಾಡುವಾಗ, ಕಡುಬು ಮಾಡುವಾಗ, ಯಾವುದಕ್ಕಾದರೂ ದಿನಕ್ಕೆ ನಾನು ಬ್ರೇಕ್ಫಾಸ್ಟಲ್ಲಿ ನನಗೆ ಯೂಸ್ ಆಗುತ್ತೆ. ಇದು ದಿನಕ್ಕೆ ಒಂದೇ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಆಗ ಒಂದೊಂದು ದಿನ ಒಂದೊಂದು ಮಾಡುವಾಗ ಇದನ್ನು ನೀವು ತಂದಿಟ್ಟರೆ ನಿಮಗೆ ಆಪ್ಷನ್ ಇರುತ್ತೆ ಬ್ರೇಕ್ಫಾಸ್ಟಿಗೆ ಏನು ಮಾಡ್ಬೋದು ಅಂತೇಳಿ. ಒಂದಿನ ಇಡ್ಲಿ ಮಾಡ್ಬೋದು, ಒಂದಿನ ಕಡುಬು ಮಾಡ್ಬೋದು, ಒಂದಿನ ಈ ಮೈದಾ ತಂದಿಟ್ಟರೆ ಅದರಿಂದ ಏನಾದರೂ ಮಾಡ್ಬೋದು ನೀವು ದೋಸೆ. ಆಮೇಲೆ ರವಾ ಬಾಂಬೆ ರವಾ ಹೇಳ್ತೀವಿ ನೀವು, ಕೆಲವರು ಇದಕ್ಕೆ ಬಾಂಬೆ ರವಾ ಹೇಳ್ತಾರೆ, ಕೆಲವರು ಸಜ್ಜಿಗೆ ರವಾ ಹೇಳ್ತಾರೆ, ಸೆಮೋಲಿನಾ ಅಂತ ಹೇಳ್ತೀವಿ. ಈ ರವಾ ಉಂಟಲ್ಲ, ಈ ರವಾ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾವುದಕ್ಕಾದರೂ ಇದು ಯೂಸ್ ಆಗುತ್ತೆ. ಕೆಲವೊಮ್ಮೆ ಮೀನು ಫ್ರೈ ಮಾಡುವಾಗ, ಕೆಲವೊಮ್ಮೆ ನಾನು ಅರ್ಜೆಂಟಲ್ಲಿ ಇಡ್ಲಿ ಮಾಡ್ತೀನಿ. ಸುಮಾರು ಸಲ ಅದರ ರೆಸಿಪಿ ನಾನು ಹಾಕಿದ್ದೀನಿ ವ್ಲಾಗಲ್ಲಿ. ಅರ್ಜೆಂಟಲ್ಲಿ ಇಡ್ಲಿ, ಉಪ್ಪಿಟ್ಟು, ಶೀರಾ ಆಪ್ಷನ್ ಇರುತ್ತೆ. ಎಲ್ಲ ನಾವು ವಾರದ ಬಜೆಟಲ್ಲಿ ತಂದು ಇಟ್ಟರೆ ನಮಗೆ ತುಂಬ ಒಳ್ಳೆಯದು. ದಿನ ನಾವು ಚಿಂತೆ ಮಾಡಬೇಕಂತಿಲ್ಲ, ಇವತ್ತು ಏನು ಮಾಡೋದು ಬ್ರೇಕ್ಫಾಸ್ಟಿಗೆ, ಇವತ್ತೇನು ಮಾಡೋದು ಬ್ರೇಕ್ಫಾಸ್ಟಿಗೆ, ಏನಾದರೂ ಒಂದು ಆಪ್ಷನ್ ಇರುತ್ತೆ ನಮಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಇದನ್ನೆಲ್ಲ ನಾನು ವಾರದ ಬಜೆಟಲ್ಲಿ ತಂದಿಡ್ತೀನಿ. ಯಾಕೆಂದರೆ ಇದು ತುಂಬ ಬೇಗನೆ ಹಾಳಾಗುತ್ತೆ, ಇದರಲ್ಲಿ ಹುಳ ಆಗುತ್ತೆ. ಹಾಗಾಗಿ ನಾವು ಇದನ್ನು ಜಾಸ್ತಿ ಇಡಲಿಕ್ಕೆ ಆಗೋದಿಲ್ಲ. ವಾರದ ಬಜೆಟಲ್ಲಿ ಹಾಕಿಟ್ರೆ ಆಯಿತು. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಂಡು ಬರ್ತೀನಿ, ಸ್ವಲ್ಪ ಫ್ರೈ ಮಾಡಿ ಡಬ್ಬದಲ್ಲಿ ಹಾಕಿಡ್ತೀನಿ. ಏನು ಹುಳ ಎಲ್ಲ ಏನು ಬರೋದಿಲ್ಲ. ಇದು ಸಹ ಹಾಗೆ ದಪ್ಪ ಅವಲಕ್ಕಿ ಮತ್ತು ತೆಳು ಅವಲಕ್ಕಿ ಎಲ್ಲ ಹೇಳ್ತೀನಿ ನೋಡಿ, ಇದೆಲ್ಲ ನಾನು ವಾರದ ಬಜೆಟಲ್ಲಿ ತಂದಿಡ್ತೀನಿ. ಬೇಕಿರುತ್ತೆ ತಿಂಡಿಗೆ, ಬ್ರೇಕ್ಫಾಸ್ಟಿಗೆ, ಸಂಜೆಗೆ ಯಾವುದಕ್ಕಾದರೂ ಆಗುತ್ತೆ ಇದೆಲ್ಲ. ಹಾಗಾಗಿ ನಾನು ಇದನ್ನು ವಾರದ ಲೆಕ್ಕದಲ್ಲಿ ತಂದಿಡ್ತೀನಿ. ಬೆಳ್ಳುಳ್ಳಿನ ಅಷ್ಟೇ ನಾನು ವಾರದ ಲೆಕ್ಕದಲ್ಲಿ ತಂದಿಡೋದು. ಯಾಕೆಂದರೆ ಬೆಳ್ಳುಳ್ಳಿಯನ್ನು ತಿಂಗಳಲ್ಲಿ ಹಾಳಾಗೋದಿಲ್ಲ,
ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬೆಳ್ಳುಳ್ಳಿ ಪೊಳ್ಳು ಬೀಳುತ್ತೆ ಅಂತ ಹೇಳ್ತೀವಿ ನೋಡಿ, ಒಳಗಡೆ ಪೊಳ್ಳಾಗುತ್ತೆ, ಇದೇ ಇರೋದಿಲ್ಲ, ಬೆಳ್ಳುಳ್ಳಿನೇ ಇರೋದಿಲ್ಲ ಜಾಸ್ತಿ ನಾವಿಟ್ಟರೆ. ಕೆಲವೊಮ್ಮೆ ಹೊರಗಡೆಯಿಂದ ಕಪ್ಪು ಕಪ್ಪು ಬರುತ್ತೆ ಬೆಳ್ಳುಳ್ಳಿಗೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ವಾರದ ಲೆಕ್ಕದಲ್ಲಿ ಹಾಕಿ ಬಿಡ್ತೀನಿ, ವಾರಕ್ಕೆ ತರುವಾಗ ತರ್ತೀನಿ. ಈರುಳ್ಳಿ ಎಲ್ಲ ಅಷ್ಟೇ ನಾನು ವಾರದ ಲೆಕ್ಕದಲ್ಲಿ ತಂದು ಇಡ್ತೀನಿ. ಇದರಿಂದ ನಾನು ಜಾಸ್ತಿ ಟೈಮು ಎಲ್ಲ ಇಡ್ತಿಲ್ಲ. ಕೆಲವೊಮ್ಮೆ ವಾರಕ್ಕೆ ಜಾಸ್ತಿ ಬರುತ್ತೆ, ಆದರೆ ತಿಂಗಳ ಲೆಕ್ಕದಲ್ಲಿ ನಾನು ಅದಕ್ಕೆ ಆ್ಯಡ್ ಮಾಡೋದಿಲ್ಲ. ಇದನ್ನು ನಾನು ವಾರದ ಲೆಕ್ಕದಲ್ಲೇ ಆ್ಯಡ್ ಮಾಡಿ. ಆಮೇಲೆ ಕಡಲೆ ಹಿಟ್ಟು ಅಷ್ಟೇ. ಕಡಲೆ ಹಿಟ್ಟು ನಾವು ವಾರಕ್ಕೆ ತಂದರೆ ಒಳ್ಳೆಯದು. ಕೆಲವರು ಇದು ತಿಂಗಳಿಗೆ ತರ್ತಾರೆ, ಅಂದರೆ ಹಾಳಾಗುತ್ತೆ, ಅದರಲ್ಲಿ ಸಣ್ಣ ಸಣ್ಣ ಹುಳ ಆಗುತ್ತೆ, ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇದನ್ನು ಕಡಲೆ ಹಿಟ್ಟನ್ನೆಲ್ಲ ವಾರಕ್ಕೆ ತಗೊಂಡು ಬಂದರೆ ತುಂಬ ಒಳ್ಳೆಯದು. ಅದು ಕೋಡಿ ಅಂದರೆ ಬೋಂಡ ಅದು ಇದು ಮಾಡುವಾಗ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಕಡಲೆ ಹಿಟ್ಟು. ಮಕ್ಕಳಿಗೆ ಹೆಚ್ಚಾಗಿ ನಾನು ಆರಿಯೋ ಬಿಸ್ಕೆಟ್ ತಂದಿಡ್ತೇನೆ. ತುಂಬ ಆರಿಯೋ ಬಿಸ್ಕೆಟ್ ಯಾಕೆ ತಂದಿಡ್ತೀನಿ ಅಂದರೆ ನಾನು ಇದು ಕೇಕ್ ಮಾಡಲಿಕ್ಕೆ, ಮಿಲ್ಕ್ ಶೇಕ್ ಮಾಡಲಿಕ್ಕೆ, ಮಕ್ಕಳಿಗೆ ತಿನ್ನಲಿಕ್ಕೆ ಸಹ ಒಳ್ಳೆಯದು. ಆಮೇಲೆ ಮಿಲ್ಕ್ ಶೇಕ್ ಅಂಥದ್ದೆಲ್ಲ ಮಾಡಲಿಕ್ಕೆ ನಾನು ಆರಿಯೋ, ಬರ್ಬನ್, ಕೇಕ್, ಅರ್ಜೆಂಟ್ ಸ್ಟೀಮ್ ಕೇಕ್ ಅದು ಇದು ಎಲ್ಲ ಮಾಡ್ಬೋದು. ಇದರಲ್ಲಿ ಮಿಲ್ಕ್ ಶೇಕ್ ಮಾಡಿಕೊಡ್ಬೋದು. ಹಾಲಿಗೆ ಹಾಕಿ ಇದನ್ನು ಹಾಕಿ ನಾನು ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಮಿಲ್ಕ್ ಶೇಕ್ ಇದರದ್ದು ಹಾಕಿ ಕೊಡ್ಬೋದು. ಅಥವಾ ನೀವು ಸುಮಾರು ಸಲ ನೋಡಿದರೆ ಕೇಕ್ ಮಾಡುವಾಗ, ಐಸ್ ಕೇಕ್ ಮಾಡುವಾಗ, ಐಸ್ ಕ್ರೀಮ್ ಕೇಕ್ ಮಾಡುವಾಗ ಅದಕ್ಕೆಲ್ಲ ಇದು ಯೂಸ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ತಗೊಂಡು ಬರ್ತೀನಿ. ಇದು ಸಹ ನಾನು ವಾರದ ಲೆಕ್ಕದಲ್ಲೇ ಹಾಕ್ತೀನಿ. ಇದನ್ನು ನಾನು ತಿಂಗಳ ಬಜೆಟಲ್ಲಿ ಹಾಕೋದಿಲ್ಲ. ಮತ್ತು ಕೆಲವು ನನಗೆ ಬೇಕಾಗಿರುವ ಕೆಲವು ಓಟ್ಸ್ ಬಿಸ್ಕೆಟ್ ಅದೆಲ್ಲ ಇರುತ್ತೆ ನೋಡಿ, ಅದನ್ನು ಸಹ ನಾನು ಹಾಗೆ ಓಟ್ಸ್ ಬಿಸ್ಕೆಟ್ ಅಥವಾ ಯಾವುದಾದ್ರೂ ನ್ಯೂಟ್ರಿಕಾಲ್ಸ್ ಯಾವುದಿರಲಿ ಅದನ್ನು ಸಹ ನಾನು ವಾರದ ಬಜೆಟಲ್ಲೇ ಹಾಕ್ತೇನೆ. ಮತ್ತು ಮಕ್ಕಳಿಗೆ ನಾನು ಜಾಸ್ತಿ ಹೊರಗಡೆಯ ತಿಂಡಿ ಏನು ಕೊಡಿಸೋದಿಲ್ಲ, ತರಿಸೋದಿಲ್ಲ. ಚಿಪ್ಸ್ ಅದು ಎಲ್ಲ ಹೆಚ್ಚಾಗಿ ನಾನು ತರಿಸೋದಿಲ್ಲ, ಮನೆಯಲ್ಲೇ ಮಾಡಿ ಕೊಡ್ತೀನಿ. ಹಾಗಾಗಿ ಜಾಸ್ತಿ ಅವರಿಗೆ ಹೊರಗಡೆ ಯಾವುದೇ ನಾನು ತರಿಸೋದಿಲ್ಲ. ಆಮೇಲೆ ಒಂದು ಹೇಳಿಕ್ಕೆ ಮರೆತೋಯ್ತು ನನಗೆ, ಇದು ಚಾಕ್ಲೇಟ್ಸ್, ಇದು ಬಾರ್ ಚಾಕ್ಲೇಟ್ಸ್ ಎಲ್ಲ ಇದೆಲ್ಲ ನಾನು ತಿಂಗಳ ಬಜೆಟಲ್ಲಿ ಹಾಕ್ತೀನಿ. ಆದರೆ ನಿಮಗೆ ಅಷ್ಟು ಯೂಸ್ ಬೀಳಲಿಕ್ಕಿಲ್ಲ, ಕೆಲವರಿಗೆ ಯೂಸ್ ಬೀಳ್ಬೋದು. ನಾನೆಲ್ಲ ಕೇಕ್ ಎಲ್ಲ ಸ್ವಲ್ಪ ಮಾಡೋದ್ರಿಂದ ಮಕ್ಕಳಿಗೆ ಇದು ನನಗೆ ತುಂಬ ಯೂಸ್ ಬೀಳುತ್ತೆ. ಹಾಗಾಗಿ ನಾನು ಇಂಥದ್ದೆಲ್ಲ ತಿಂಗಳ ಬಜೆಟಲ್ಲೇ ಹಾಕ್ತೀನಿ, ಇದು ವಾರದ ಬಜೆಟಲ್ಲಿ ಹಾಕೋದಿಲ್ಲ. ಮತ್ತು ಮನೆಯಲ್ಲಿ ನಿಮಗೆ ಸಹ ಇದನ್ನು ತಂದಿಡ್ಬೋದು. ತುಂಬ ಇದು 100 ರುಪೀಸ್ ಏನೋ ಇದೆ, ಇದಕ್ಕೆ ಒಂದಕ್ಕೆ 100 ರುಪೀಸ್ ಇರುತ್ತೆ. ತುಂಬ ಯೂಸ್ಫುಲ್ ಆಗುತ್ತೆ. ಯಾವುದಕ್ಕಾದ್ರೂ ಮಕ್ಕಳಿಗೆ ಏನಾದರೂ ಚಾಕ್ಲೇಟ್ ಇದೆ ಅಂತ ಮಾಡಲಿಕ್ಕೆ ಕೊಡಲಿಕ್ಕಿದ್ರೆ ಇದು ಮಾಡಿಕೊಡ್ಬೋದು ನೀವು. ಕೋಕೋ ಪೌಡ್ರೆಲ್ಲ ನಾನು ನಿಮಗೆ ಯೂಸ್ಫುಲ್ ಆಗಲಿಕ್ಕಿಲ್ಲ, ಕೇಕ್ ಎಲ್ಲ ಮಾಡುವವರಿಗೆ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ನಾನು ಇದನ್ನು ವಾರದ ಲೆಕ್ಕದಲ್ಲಿ ಹಾಕ್ತೀನಿ, ಇದನ್ನು ತಿಂಗಳ ಲೆಕ್ಕದಲ್ಲಿ ಹಾಕ್ತೀನಿ. ಆಲ್ಮೋಸ್ಟ್ ನಾನು ಎಲ್ಲ ಹೇಳಿದೆ. ಇನ್ನು ಯಾವುದಾದ್ರೂ ನಾನು ಮರ್ತೋದ್ರೆ ಅದು ನೀವು ನನ್ನ ಹತ್ರ ಕಮೆಂಟಲ್ಲಿ ಕೇಳ್ಬೋದು. ಯಾವುದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ಕೇಳ್ಬೋದು. ನಾನು ಹೇಳಿದೆ ನೋಡಿ, ಕೆಲವು ಯಾವುದು ಹಾಳಾಗುತ್ತೆ ಅದು ನಾನು ಹೆಚ್ಚಾಗಿ ವಾರದ ಬಜೆಟಲ್ಲಿ ಹಾಕ್ತೀನಿ. ಅಕ್ಕಿ ಹಿಟ್ಟು ಅದು ಇದೆಲ್ಲ ಸ್ವಲ್ಪ ನಾನು ವಾರದ ಬಜೆಟಲ್ಲಿ ಹಾಕ್ತೀನಿ. ಯಾಕೆಂದರೆ ಅದು ಬೇಗ ಹಾಳಾಗಿ ಹೋಗುತ್ತೆ. ನಾವು ಎಷ್ಟು ಡಬ್ಬದಲ್ಲಿ ಹಾಕಿಟ್ಟರು ಅದರಲ್ಲಿ ಸಣ್ಣ ಸಣ್ಣ ಹುಳ ಎಲ್ಲ ಬರುವ ಚಾನ್ಸಸ್ ಜಾಸ್ತಿ. ಹಾಗಾಗಿ ಅದನ್ನು ನೀವು ವಾರದ ಬಜೆಟಲ್ಲಿ ಹಾಕಿ, ಅದನ್ನೆಲ್ಲ ತಿಂಗಳಿಗೆಲ್ಲ ಇಟ್ಟು ಹಾಳು ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಎಷ್ಟು ನಾನು ಹೇಳಿದೆ. ಆದರೆ ಕೆಲವರಿಗೆ ನಮ್ಮ ಥರ ನಾರ್ಮಲ್ ಫ್ಯಾಮಿಲಿ ನಾವು ಹೇಗಿದ್ದೀವಿ ಅಂಥದ್ದು ಯೂಸ್ಫುಲ್ ಇರುತ್ತೆ. ಅಂಥವ್ರಿಗೆ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಸುಮಾರು ಜನರಿಗೆ ಅರ್ಥ ಆಗ್ತಿರಲಿಲ್ಲ, ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ, ಅದಕ್ಕೋಸ್ಕರ ನಾನು ಮಾಡಿದ್ದೀನಿ ಇದನ್ನು. ಇನ್ನು ಯಾವುದಾದ್ರೂ ನಾನು ಮರೆತು ಹೋದರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ನನಗೆ ಕೇಳಿ, ನಾನು ಹೇಳ್ತೀನಿ. ಈಗ ಯಾರಿಗೆಲ್ಲ ಹಾಯ್ ಹೇಳಲಿಕ್ಕುಂಟು ಅವರಿಗೆಲ್ಲರಿಗೂ ನಾನು ಹಾಯ್ ಹೇಳ್ತಾ ಇದ್ದೀನಿ. ಫಸ್ಟಾಗಿ ನಮ್ಮ ಕುಟುಂಬದಲ್ಲಿ ಕಾವ್ಯ ಅಂತ ಒಬ್ಬರು ಇದ್ದರು. ಅವರ ತಂದೆ ಮೊನ್ನೆ ತೀರ್ಕೊಂಡ್ರು, ಹಾರ್ಟ್ ಅಟ್ಯಾಕ್ ಆಗಿ ಅಂತ ಹೇಳಿದರು. ಅವರು ನನಗೆ ನಿನ್ನೆ ಅವರು ವಾಟ್ಸಪ್ ಮೆಸೇಜ್ ಮಾಡಿದರು, ಸಡನ್ನಾಗಿ ಅವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡ್ರು ಅಂತ ಹೇಳಿ. ಪ್ಲೀಸ್ ಅವರಿಗೋಸ್ಕರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ಲೀಸ್ ಎಲ್ಲರೂ ನೀವು ಬೇಡ್ಕೊಳ್ಳಿ. ನಾನು ಸಹ ಬೇಡಿದ್ದೀನಿ, ನೀವೆಲ್ಲರೂ ಬೇಡ್ಕೊಳ್ಳಿ. ಹಾಗೂ ಕಾವ್ಯ ಅವರ ಫ್ಯಾಮಿಲಿಯವರು ಈ ದುಃಖದಿಂದ ಬೇಗನೆ ಹೊರಬರಲಿ, ಅವರಿಗೆ ಧೈರ್ಯ ಸಿಗಲಿ ಅಂತ ಸಹ ಪ್ರೇ ಮಾಡಿ. ತುಂಬ ಬೇಸರ ಆಗ್ತಿದೆ ಇದನ್ನು ಕೇಳಿ. ಓಕೆ, ಈಗ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ನಾನು ಫಸ್ಟ್ ವಿಶ್ ಮಾಡ್ತಾ ಇದ್ದೀನಿ. ಶಿಲ್ಪರಂಗ ಸ್ವಾಮಿಯವರ ಸಣ್ಣಿದು 40th ಬರ್ತ್ಡೇ ಮಗಂದು ಅವರು ವಿಶ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹ್ಯಾಪಿ ಬರ್ತ್ಡೇ ಪುಟ್ಟ, ಚೆನ್ನಾಗಿರು ನೀನು ಅಂತ ಹೇಳ್ತೀನಿ ನಾನು. 24th ಇವಾಗಲ್ಲ 24th ಜ್ಯೋತಿ ಸತೀಶ್ ಅವರ ಮಗ ಚಿರಾಂತಿದ್ದು ಫಸ್ಟ್ ಇಯರ್ ಬರ್ತ್ಡೇ ಉಂಟು, ಅಡ್ವಾನ್ಸ್ ವಿಶ್ ಮಾಡಿ ಅಂತ ಹೇಳಿದರು. ವಿಶ್ ಯು ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್. ಪುಟ್ಟನಿಗೆ ಚೆನ್ನಾಗಿರಲಿ ಅಂತ ನಾನು ಅವರಿಗೆ ಹೇಳ್ತೀನಿ, ಪ್ರೇ ಮಾಡ್ತೀನಿ ಅವರಿಗೋಸ್ಕರ. ಮನೋಜ್ ಅಪ್ಪು ಅವರ ಸಿಸ್ಟರ್ ಚೈತನ್ಯ, ಹಾಯ್ ಚೈತನ್ಯ, ಹೌ ಆರ್ ಯು? ವಿಶ್ ಯು ಹ್ಯಾಪಿ ಬರ್ತ್ಡೇ. ಸುಜಾತಾ ಸುಧೀರ್ ಅವರ ಬರ್ತ್ಡೇ. ಸುಜಾತಾ ಸುಧೀರ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ನಿಮಗೆ ಚೆನ್ನಾಗಿರಿ, ನೀವು ನಿಮ್ಮ ಎಲ್ಲ ಕನಸು ನನಸಾಗಲಿ. ಆಮೇಲೆ ಸುಷ್ಮಾ ಅವರ ಬರ್ತ್ಡೇ. ಸುಷ್ಮಾ, ವಿಶ್ ಯು ಹ್ಯಾಪಿ ಬರ್ತ್ಡೇ ಪುಟ್ಟ. ಆಮೇಲೆ ವಿದ್ಯಾ ಅವರ ಬರ್ತ್ಡೇ. ವಿದ್ಯಾ ಅವರೇ, ವಿಶ್ ಯು ಹ್ಯಾಪಿ ಬರ್ತ್ಡೇ, ನಿಮಗೆ ಚೆನ್ನಾಗಿರಿ ನೀವು. ಆಮೇಲೆ ಕಾವ್ಯ ರಮೇಶ್, ಹಾಯ್ ಹೇಗಿದ್ದೀರಾ? ಮೇಘ ಎಸ್ ಅವರೇ, ಹಾಯ್ ಹೇಗಿದ್ದೀರಾ ನೀವು? ಆಮೇಲೆ ಭವಾನಿ
ಭವಾನಿ ಸುರೇಶ್ ಸನ್ ಹರ್ಷ ಹಾಯ್ ಪುಟ್ಟ. ಆಮೇಲೆ ಶಶಿರೇಖಾ ಅವರೇ ಹಾಯ್, ಹೇಗಿದ್ದೀರಾ? ಆಮೇಲೆ ಸುರಕ್ಷಾ ಎಸ್ ಕೆ ಆ್ಯಂಡ್ ಸೂರ್ಯ ಎಸ್ ಕೆ ಹಾಯ್, ಹೇಗಿದ್ದೀರಾ ನೀವು? ಆಮೇಲೆ ಸ್ವೀಟಿ ಹಾಯ್ ಸ್ವೀಟಿ. ಶಶಿರೇಖಾ ಅವರೇ ಹಾಯ್, ಶಶಿರೇಖಾ ಅವರೇ ಹೇಗಿದ್ದೀರಾ? ಓಕೆ, ಇಷ್ಟು ಜನರಿಗೆ ಇವತ್ತು ಹೇಳಲಿಕ್ಕಿತ್ತು. ಇನ್ನು ಯಾರ್ದಾದ್ರೂ ನಾನು ಮರೆತು ಹೋಗಿದ್ರೆ ಇನ್ನೊಮ್ಮೆ ಹೇಳಿ, ನೀವು ನೆನಪಿಂದ ನಾನು ವಿಶ್ ಮಾಡ್ತೀನಿ. ನಿಮಗೆ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದಂತ ಎನಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ, ನೀವು ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ಆದರೂ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲಿ ಲೈಕ್ ಬಟನ್ ಉಂಟು, ಅದನ್ನು ಲೈಕ್ ಮಾಡಿ, ಪ್ರೆಸ್ ಮಾಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸೈಡಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿ. ಹಾಗೂ ಯಾರಿಗೆಲ್ಲ ನನ್ನ ರೆಸಿಪಿ ಚಾನಲ್ ಬಗ್ಗೆ ಇನ್ನೂ ಸಹ ಗೊತ್ತಿಲ್ಲ, ಅವರಿಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ರೆಸಿಪಿ ಚಾನಲ್ನ ಲಿಂಕ್ ಹಾಕಿರ್ತೀನಿ. ನೀವು ಅಲ್ಲಿಂದ ನೋಡ್ಬೋದು. ಯಾರಿಗಾದರೂ ಹೊಸೊಬ್ಬರು, ತುಂಬ ಜನ ಈಗ ಸೇರಿದ್ದಾರೆ ಹೊಸೊಬ್ಬರು, ಅವರಿಗೆ ನನ್ನ ರೆಸಿಪಿ ಚಾನಲ್ ಬಗ್ಗೆ ಸುಮಾರು ಜನರಿಗೆ ಗೊತ್ತಿಲ್ಲ. ಹಾಗಾಗಿ ನನ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಂದ ನನ್ನ ರೆಸಿಪಿ ಚಾನಲನ್ನು ನೋಡ್ಬೋದು. ಓಕೆ, ಇಷ್ಟರಲ್ಲಿ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.